ಇದೇ 13ನೇ ತಾರೀಕು ಅಂದರೆ ನಾಡಿದ್ದು ಶುಕ್ರವಾರ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ಮೊದಲನೆಯ ಸ್ವಾಭಿಮಾನ ಸಮಾವೇಶ ಮತ್ತು ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ಇದೇ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಾಡಿನ ಖ್ಯಾತ ಚಿಂತಕರಾದಂಥ ಜ್ಞಾನಪ್ರಕಾಶ ಸ್ವಾಮೀಜಿಗಳು ವಹಿಸ್ತಾ ಇದ್ದಾರೆ. ಮತ್ತು ಇದರ ಅಧ್ಯಕ್ಷತೆಯನ್ನು ರಾಮನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಮಾಡ್ತಿದ್ದಾರೆ. ಉದ್ಘಾಟನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು, ಸಂಸದರಾದಂಥ CN ಮಂಜುನಾಥ್ ಅವರು, ಮತ್ತು ಮಾಗಡಿ ಶಾಸಕರಾದಂಥ ಬಾಲಕೃಷ್ಣ ಅವರು, ಚನ್ನಪಟ್ಟಣ ಶಾಸಕರಾದಂಥ ಯೋಗೇಶ್ವರ್ ಅವರು, ಇವರೆಲ್ಲರೂ ಕೂಡ DK ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಅದರ ಮಕ್ಕಳಿಗೆ ಈ ತಳ ಸಮುದಾಯದ ಮಕ್ಕಳು, ಹಿಂದುಳಿದ ಮಕ್ಕಳುಗಳು, ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಇದ್ದಾರೆ. ಪ್ರಮುಖ ಪೌರ ಕಾರ್ಮಿಕರ ಮಕ್ಕಳು ಸೇರಿಕೊಂಡಂಗೆ ಒಂದೊಂದು ತಾಲೂಕಿನಿಂದ 6 ಜನ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು, ಅಂದರೆ ಅವರಿಗೆ ಪುಸ್ತಕ ಕೊಡೋದ್ರ ಜೊತೆಗೆ ನಗದು 1,100 ರೂಪಾಯಿಯೂ ಕೂಡ ಕೊಡ್ತಾ ಇದ್ದೀವಿ. ಮತ್ತು ಇಲಾಖೆಯಲ್ಲಿ ಸೇವೆಯಲ್ಲಿದ್ದು ಸಮುದಾಯದ ಬಗ್ಗೆ ಕಳಕಳಿ ಇಟ್ಟಂಥವ್ರು, ಜನಸಾಮಾನ್ಯರ ನೋವುಗಳಿಗೆ ಸ್ಪಂದಿಸಿದಂಥ ವ್ಯಕ್ತಿಗಳಿಗೆ ಗೌರವವನ್ನು ನಿವೃತ್ತರಾಗಿರುವಂಥವ್ರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಇದು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಕಳೆದ 20 ವರ್ಷಗಳಿಂದ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ, ವಿವಿಧ ನಿಗಮ ಮಂಡಳಿಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲ SC/ST ನೌಕರರ ಒಂದೆಡೆ ಸೇರಿಸೋದ್ರ ಮೂಲಕ ನೌಕರರಲ್ಲಿ ಬರೀ ಸೇವಾ ನಿಯಮಾವಳಿ ಜೊತೆಗೆ ಸಾಮಾಜಿಕ ಜ್ಞಾನವನ್ನು ಕೂಡ ಮಾಡುವಂಥದ್ದು, ಮತ್ತು ಸಾಮಾಜಿಕ ಪ್ರಜ್ಞೆ, ರಾಜಕೀಯ ಪ್ರಜ್ಞೆ ಬರುವಂತೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ತಮ್ಮ ಮಾಧ್ಯಮಗಳ ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ನಡೀತಾ ಇದೆ. ಅದು ನೌಕರರಿಂದ ನಡೆಸ್ತಾ ಇರುವಂಥ ಕಾರ್ಯಕ್ರಮ ಇದು. ಮತ್ತು ಇದಕ್ಕೆ ಬೆಂಬಲವಾಗಿ ಇಲ್ಲಿಯ ಪುರಸಭೆ ಅಧ್ಯಕ್ಷರಾದ ಶೇಷಾದ್ರಿ ಸರ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ರೂವಾರಿಯಾಗಿದ್ದಾರೆ. ಮತ್ತು ಎಲ್ಲರೂ, ಶಿವಕುಮಾರ್ ಸ್ವಾಮಿ ಎಲ್ಲರೂ ಕೂಡ, ಈ ಪತ್ರಿಕಾ ಬಳಗದವರು ಎಲ್ಲರೂ ಕೂಡ ಇದ್ದಾರೆ. ಇವರೆಲ್ಲರ ದಲಿತ ಸಂಘಟನೆಗಳ ಬೆಂಬಲದೊಂದಿಗೆ ನಡೀತಾ ಇರೋ ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವಂಥ ಎಲ್ಲ ನೌಕರ ಬಂಧುಗಳು, ನನ್ನ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರ ಮೂಲಕ ಏನು ಸಂವಿಧಾನದ ಉಳಿವಿಗಾಗಿ, ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ ಸಂವಿಧಾನ ಉಳಿಬೇಕಾಗಿದೆ. ಭಾರತ ಯಾವುದೇ ಧರ್ಮಾಧಾರಿತ, ಜಾತ್ಯಾಧಾರಿತ ಭಾರತ ಆಗಿದೆ. ಮಾನವೀಯ ಮೌಲ್ಯಗಳ ಭಾರತ ಆಗಬೇಕು ಅಂದರೆ, ಅಂಬೇಡ್ಕರ್ ಕಂಡಂಥ ಭಾರತ ಆಗಬೇಕು ಅಂದರೆ, ಬುದ್ಧ ಕಂಡಂಥ ಭಾರತ ಆಗಬೇಕು ಅಂದರೆ, ಮನುಷ್ಯನ ಪ್ರೀತಿಸುವಂಥ ಭಾರತ ಆಗಬೇಕು ಅಂತಂದರೆ ಈ ಜನ ಜಾಗೃತರಾಗಬೇಕಾಗಿದೆ. ಈ ದೇಶದ ಐಕ್ಯತೆ ಉಳಿಬೇಕಾಗಿದೆ. ಇಲ್ಲಿ ಜಾತಿ ಧರ್ಮವನ್ನು ಬಿಟ್ಟು ನಾವೆಲ್ಲರೂ ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳುವಂಥ ಒಂದು ಸಂಸ್ಕೃತಿ ಆರಂಭಕ್ಕಾಗಬೇಕಿದೆ. ಇವತ್ತೆಲ್ಲ ಒಂದು ಕಡೆ ಸರ್ವಾಧಿಕಾರಿ, ನಾನು ಸಂಸ್ಕೃತಿ ಅಧಿಕಾರರು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚುತ್ತಾ ಇದ್ದಾರೆ. ನಾನು ಸಂಸ್ಕೃತಿ ಅಧಿಕಾರ ಎತ್ತಾ ಇರೋದ್ರಿಂದ ಎಲ್ಲೋ ಜನಸಾಮಾನ್ಯರ ನೋವನ್ನು ಕೇಳೋರು ಯಾರೂ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ಈ ನೆಲೆಯಲ್ಲಿ ಈ ಎಲ್ಲ ಆಯಾಮಗಳಲ್ಲಿ ನಡೀತಾ ಇರುವಂಥದ್ದು. ಮತ್ತು ರಾಜ್ಯ ಸರ್ಕಾರ ಕೂಡ SC/ST ನೌಕರರ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಬೇಕು. ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದಾಗಿರ್ಬೋದು, ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡೋದಾಗಿರ್ಬೋದಾಗ್ಬೋದು, OPS ಮತ್ತೆ ಅನುಷ್ಠಾನ ಮಾಡೋದಾಗಿರ್ಬೋದು, ಮತ್ತು SC/STಗಳಿಗೆ ಇಲಾಖೆಗಳಲ್ಲಿ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಪ್ರಮುಖವಾಗಿ ಮಹಿಳೆಯರಿಗಾಗುವಂಥ ಮಾನಸಿಕ ದೌರ್ಜನ್ಯ ತಡೆಯುವ ನಿಟ್ಟಿನಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕಾದಂತೂ ಕೂಡ ಸರ್ಕಾರದ ಕೆಲಸ ಆಗಿದೆ. ಅದನ್ನು ಕೂಡ ಆ ಕಾರ್ಯಕ್ರಮದಲ್ಲಿ ಒತ್ತಾಸೆಯನ್ನು ಮಾಡ್ತಿದ್ವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರ ಮೂಲಕ ಪ್ರಪ್ರಥಮವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೀತಿರುವಂಥ ಅಂಬೇಡ್ಕರ್ ಹಬ್ಬವನ್ನು, ಸ್ವಾಭಿಮಾನದ ಹಬ್ಬವನ್ನು ಸಂಪೂರ್ಣ ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿಲ್ಲ. ನಮ್ಮ ಜಯಪ್ರಕಾಶ್ ಅವರು ಇದ್ದಾರೆ, ಜಿಲ್ಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಇದ್ದಾರೆ, ಕೆಂಪಸಿದ್ದೇವರು ಹಿರಿಯ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಜಿಲ್ಲೆಯ ಗೌರವ ಸಲಹೆಗಾರರಾದಂಥ ಗವಿಯಪ್ಪ ಅವರು ಇದ್ದಾರೆ, ಸಿದ್ದರಾಜ್ ಅವರು ಇದ್ದಾರೆ, ವಿಜಯ್ ಕುಮಾರ್ ಇದ್ದಾರೆ, ರಾಚಪ್ಪ ಸರ್ ಇದ್ದಾರೆ, ಉಮೇಶ್ ಅವರು ಇದ್ದಾರೆ, ಸುರೇಂದ್ರ ಅವರು ಇದ್ದಾರೆ. ಇವರೆಲ್ಲರ ಪರವಾಗಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಡ್ತೀನಿ. ನಾವು ಕರ್ನಾಟಕ ರಾಜ್ಯ SC/ST ಸರ್ಕಾರಿ ನೌಕರರ ಸಮನ್ವಯ ಸಮಿತಿಯ 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಸಮಾವೇಶಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಮುಖ್ಯ ಉದ್ದೇಶ ಏನಂದರೆ, ನಮ್ಮ ಈ ಒಂದು ಜಿಲ್ಲೆಯಲ್ಲಿ 2,000ಕ್ಕೂ ಹೆಚ್ಚಿನ ಸರ್ಕಾರಿ SC/ST ನೌಕರರಿದ್ದಾರೆ. ಇವ್ರನ್ನೆಲ್ಲ ಒಂದು ಕಡೆ ಒಂದುಗೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ನಮ್ಮ ಬೇಡಿಕೆಗಳೇನಿದೆ
ಆ ಒಂದು ಈಡೇರಿಸ್ತಕ್ಕಂಥ ಕೆಲಸಗಳಾಗಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರು, 4 ತಾಲೂಕಿನ ಶಾಸಕರುಗಳು, ಮುಖ್ಯವಾಗಿ ನಮ್ಮ ಸ್ವಾಮೀಜಿ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಈ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳು, ನಮ್ಮ ಈ ತಾಲೂಕಿನ ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷರಾದಂಥ ಶಶಿಯಣ್ಣವರು, ದಲಿತ ಪರ ಒಕ್ಕೂಟದ ಅಧ್ಯಕ್ಷರಾದಂಥ ಶಿವಕುಮಾರ ಸ್ವಾಮಿಯವರು, ಶಿವಶಂಕರ್ ಅವರು, ನಮ್ಮ ಪ್ರತಿ ತಾಲೂಕಿನ ಎಲ್ಲ ನಮ್ಮ ದಲಿತ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ.